ತುಮಕೂರಿನ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಗರದ ಜೆಸಿ ರಸ್ತೆಯಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಮಾರುಕಟ್ಟೆಯ ಸುಮಾರು 1 ಎಕರೆ ಪ್ರದೇಶದಲ್ಲಿ 60 ಕೋಟಿ ರು ವೆಚ್ಚದಲ್ಲಿ 5 ಅಂತಸ್ತಿನ ಮಲ್ಟಿ ಯುಟಿಲಿಟಿ ಮಾಲ್ ಮತ್ತು ಕಾರ್ ಪಾರ್ಕಿಂಗ್ ಕಟ್ಟಡ ನಿರ್ಮಿಸುವ ಯೋಜನೆಗೆಂದು ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಮಲ್ಟಿ ಯುಟಿಲಿಟಿ ಮಾಲ್ ಮತ್ತು ಕಾರ್ ಪಾರ್ಕಿಂಗ್ ಕಟ್ಟಡವನ್ನು ಮಾಲ್ ಮಾದರಿಯಲ್ಲಿ ನಿರ್ಮಿಸಲು ಯೋಜಿಸಲಾಗಿದೆ. ಕರಾರು ಒಪ್ಪಂದ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಶೀಘ್ರವೇ ಪ್ರಾರಂಭಿಸಿ 18 ತಿಂಗಳೊಳಗೆ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದರು. ಸದರಿ ಕಾಮಗಾರಿಯ ಗುತ್ತಿಗೆಯನ್ನು ಎಂಆರ್ಎಚ್ ಕನ್ಸ್ಟ್ರಕ್ಷನ್, ಎಎಂಪಿ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ನೀಡಲಾಗಿದೆ ಎನ್ನಲಾಗಿದೆ. ನಗರದಲ್ಲಿ ಬಹು ಅಂತಸ್ತಿನ ಶಾಪಿಂಗ್ ಮಾಲ್ ಇರಲಿಲ್ಲ. ನಗರದ ಅಭಿವೃದ್ಧಿ ಪಟ್ಟಿಯಲ್ಲಿ ಮಲ್ಟಿ ಯುಟಿಲಿಟಿ ಮಾಲ್ ನಿರ್ಮಾಣ ಸೇರಲಿದೆ ಎಂದಿದ್ದಾರೆ. ಮಾಲ್ ನಿರ್ಮಿಸುವ ಉದ್ದೇಶಿತ ಪ್ರದೇಶದಲ್ಲಿರುವ ಸಣ್ಣ ಗಣಪತಿ ದೇವಸ್ಥಾನವನ್ನು ಸ್ಥಳಾಂತರಿಸಿ ಅದೇ ಜಾಗದಲ್ಲಿ ಹೊಸ ದೇವಸ್ಥಾನವನ್ನು ನಿರ್ಮಿಸಲಾಗುವುದು ಎಂದು ಹೇಳಿದರು. ಗಣೇಶ ದೇವಸ್ಥಾನ ಮೊದಲು ನಿರ್ಮಿಸಿ ವಿನಾಯಕನ ಆಶೀರ್ವಾದ ಪಡೆದು ವಿಘ್ನಗಳ ನಿವಾರಣೆ ಮಾಡು ಎಂದು ಪ್ರಾರ್ಥನೆ ಮಾಡುವ ಮೂಲಕ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಎಂದು ಹೇಳಿದ್ದಾರೆ. ವಿರೋಧ ಪಕ್ಷದವರು ಮಾಲ್ ನಿರ್ಮಾಣ ಮಾಡಲು ವಿರೋಧಪಡಿಸುತ್ತಿರುವ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಸಚಿವರು, ನಮ್ಮ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾತ್ರ ಕೈಗೊಳ್ಳಲು ಬದ್ಧವಾಗಿದೆ. ಜನರು ನಮ್ಮ ಸರ್ಕಾರವನ್ನು ಆಶೀರ್ವದಿಸಿ ರಾಜ್ಯದ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಟ್ಟಿರುವುದರಿಂದ ಅಭಿವೃದ್ಧಿ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲವೆಂದು ಸಚಿವರು ಉತ್ತರಿಸಿದರು. ಪ್ರಸ್ತುತ ಈ ಪ್ರದೇಶದಲ್ಲಿ ತರಕಾರಿ ಮಾರಾಟ ಮಾಡುತ್ತಿದ್ದವರಿಗೆ ಕೆಳ ಹಂತಸ್ತಿನಲ್ಲಿ ಅವಕಾಶ ಕಲ್ಪಿಸಲಾಗುವುದು. ಯುಟಿಲಿಟಿ ಮಾಲ್ನ ಮೇಲಂತಸ್ತಿನಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್, ಹೋಟೆಲ್, 110 ಕಾರು ನಿಲುಗಡೆ, 2 ಥಿಯೇಟರ್, 110 ಪ್ರತ್ಯೇಕ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ವೆಂಡಿಂಗ್ ಝೋನ್, 110 ಮಧ್ಯಮ ಮಳಿಗೆ, 2 ಬೃಹತ್ ಮಳಿಗೆ, 200 ಅಂತಸ್ತುಳ್ಳ 11 ಮಳಿಗೆಗಳ ಫುಡ್ ಕೋರ್ಟ್, ರೆಸ್ಟೋರೆಂಟ್, ಸುಸಜ್ಜಿತ ಶೌಚಾಲಯ, ಮಕ್ಕಳಿಗಾಗಿ ಆಕರ್ಷಕ ಆಟಿಕೆ ಮತ್ತಿತರ ಮೂಲಭೂತ ಸೌಕರ್ಯಗಳನ್ನೊಳಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ. ಪ್ರಭು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ.ವಿ. ಅಶೋಕ್, ಪಾಲಿಕೆ ಆಯುಕ್ತೆ ಬಿ.ವಿ. ಅಶ್ವಿಜಾ ಅವರು, ಕೃಷಿ ಮಾರುಕಟ್ಟೆ ಇಲಾಖೆ ಉಪನಿರ್ದೇಶಕ ರಾಜಣ್ಣ ಸೇರಿದಂತೆ ಮತ್ತಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತುಮಕೂರು ಪಟ್ಟಣದಲ್ಲಿ ಹಳೆಯ APMC ಇದ್ದಂಥ ಜಾಗ ಸುಮಾರು 1 ಎಕರೆ ಭೂಮಿಯನ್ನು ನಮ್ಮ ಸ್ಮಾರ್ಟ್ ಸಿಟಿಯ ಪ್ರಾಜೆಕ್ಟ್ಗಳಲ್ಲಿ ಒಂದು ಅತಿ ದೊಡ್ಡ 5 ಅಂತಸ್ತಿನ ಕಾರ್ ಪಾರ್ಕನ್ನು ಮಾಡಬೇಕು ಅಂತ ಹೇಳಿ ಏನು ಸ್ಮಾರ್ಟ್ ಸಿಟಿಯಲ್ಲಿ ಪ್ರಸ್ತಾವನೆ ಇತ್ತು, ಅದನ್ನು 3 ವರ್ಷದ ಹಿಂದೆಯೇ PPP ಮಾಡೆಲ್ ಅಂದರೆ ಪ್ರೈವೇಟ್ ಪಾರ್ಟಿಸಿಪೇಷನ್, ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್, ಈ ಮಾಡೆಲ್ನಲ್ಲಿ ಸುಮಾರು ಇವತ್ತಿನ ಮೊತ್ತ 99 ಕೋಟಿ ರೂಪಾಯಿ, ಹತ್ತತ್ರ 100 ಕೋಟಿ. ಆ ಅಂದಾಜಿನಲ್ಲಿ ಇಲ್ಲಿ 5 ಅಂತಸ್ತಿನ ಕಟ್ಟಡವನ್ನು ಕಟ್ಟೋದಕ್ಕೆ ಇವತ್ತು ನಾವು ಅಡಿಗಲ್ಲು ಹಾಕಿದ್ದೇವೆ. ಈ ಅಡಿಗಲ್ಲಿನ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾದಂಥ ಸೋಮಣ್ಣವರು ಬರಬೇಕಾಗಿತ್ತು, ಸ್ಥಳೀಯ ಶಾಸಕರು ಬರಬೇಕಾಗಿತ್ತು. ಅವರು ಅನೇಕ ಅವ್ರದ್ದೇ ಆದಂಥ ಕಾರಣಗಳಿಂದ ಅವರು ಭಾಗವಹಿಸಿಲ್ಲ. ಆದರೂ ಕೂಡ ತುಮಕೂರು ಪಟ್ಟಣದ ದೃಷ್ಟಿಯಿಂದ, ಬೆಳವಣಿಗೆಯ ದೃಷ್ಟಿಯಿಂದ ಇವತ್ತು ನಾವು ಇದಕ್ಕೆ ಅಡಿಗಲ್ಲು ಹಾಕಿದ್ದೇವೆ. ಇಬ್ರಾಹಿಮು, ರಾಜಶೇಖರು ಅಂತಕ್ಕಂಥವರು, ಅವರಿಗೆ ಅವಾರ್ಡ್ ಆಗಿದೆ. ಸ್ವಲ್ಪ ಗೊಂದಲ ಇದ್ದದ್ದು ಕೂಡ ಕೋರ್ಟಿನಿಂದ ಆದೇಶ ಬಂದಿದೆ. ಅದಕ್ಕೆ ನಾವು ಇವತ್ತು ಕಟ್ಟಡಕ್ಕೆ ಹಾಕಿದ್ದೇವೆ, ಅಡಿಗಲ್ಲು ಹಾಕಿದ್ದೇವೆ. ಇಲ್ಲಿ ಒಂದು ಸಣ್ಣ
ಗಣಪತಿಯ ದೇವಸ್ಥಾನ ಇದೆ. ಆ ದೇವಸ್ಥಾನವನ್ನು ಉಳಿಸ್ಕೊಳ್ತೇವೆ. ಅದನ್ನು ಪಕ್ಕದಲ್ಲಿ ಸೆಂಟ್ರ್ ಪಾಯಿಂಟ್ ಇರೋದನ್ನು ತೆಗೆದು ಪಕ್ಕದಲ್ಲಿ ಒಂದು ಕಾರ್ನರ್ನಲ್ಲಿ ಅವರು ಅಚ್ಚುಕಟ್ಟಾಗಿ ಒಂದು ಗಣಪತಿಯ ದೇವಸ್ಥಾನವನ್ನು ಕಟ್ಟಿಕೊಡ್ತಾರೆ. ಮತ್ತು ಮಿಕ್ಕದ್ದೆಲ್ಲವನ್ನು ಕೂಡ ಅವರು ಆದಷ್ಟು ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಮತ್ತು 18 ತಿಂಗಳಲ್ಲಿ ಅವರು ಈ ಕೆಲಸವನ್ನು ಮುಗಿಸಿಕೊಡಬೇಕು ಅಂತ ಹೇಳಿ ನಾವು ಅವರಿಗೆ ತಿಳಿಸಿದ್ದೇವೆ. ಅದು ನಮ್ಮ ಅಗ್ರಿಮೆಂಟಲ್ಲಿ ಕೂಡ ಅದೇ ರೀತಿ ಆಗಿರ್ತಕ್ಕಂಥದ್ದು. ಹಾಗಾಗಿ ತುಮಕೂರಿಗೆ ಮತ್ತೊಂದು ಗರಿ ತುಮಕೂರಿಗೆ ಸೇರ್ತದೆ. ಆದ್ದರಿಂದ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಯಾಕೆಂದ್ರೆ ನಮಗೊಂದು ಒಳ್ಳೆಯ ಶಾಪಿಂಗು ಮಾಲು ಇಲ್ಲ. ಅದರಿಂದ ಸರ್ಕಾರ ಇದೆ ಮುಂದೆ ಬಂದು APMC ಅವರು ಈ ಜಾಗವನ್ನು ಮೊದಲಿಗಿದ್ದದ್ದು ಅದನ್ನು ಇವತ್ತು ಕೊಟ್ಟಿದ್ದೇವೆ, ಅಡಿಗಲ್ ಹಾಕಿದ್ದೇವೆ. ಅದನ್ನು ಆದಷ್ಟು ಶೀಘ್ರವಾಗಿ ಕೆಲಸವನ್ನು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಭಿವೃದ್ಧಿ ಮಾಡೋದಕ್ಕೆ ನಾವಿದ್ದೀವಿ, ವಿರೋಧ ಮಾಡೋದಕ್ಕೆ ಅವರಿದ್ದಾರೆ. ಅದೇ ಪ್ರಕಾರ ಜನ ಆಶೀರ್ವಾದ ಮಾಡಿದ್ದಾರೆ. ನೀವು ಅಭಿವೃದ್ಧಿ ಮಾಡಿ, ಅವರು ವಿರೋಧ ಮಾಡಲಿ ಅಂತೇಳಿ ಅವರಿಗೆ ಅಲ್ಲಿ ಇಟ್ಟಿದ್ದಾರೆ. ನಮಗೆ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ. ಆದ್ದರಿಂದ ನಾವು ಅದನ್ನು ಮಾಡ್ತೇವೆ. ಇದರಲ್ಲಿ ಯಾವ ಸ್ವಾರ್ಥ ಇಲ್ಲ, ಯಾರ ಪರ ಇಲ್ಲ, ಯಾರ ವಿರೋಧ ಇಲ್ಲ, ಆ ಥರದಲ್ಲಿ ಮಾಡುವಂಥ ಕೆಲಸಗಳು. ಹಾಗಾಗಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮಾನ್ಯ ಜ್ಯೋತಿ ಗಣೇಶ್ ಅವರು ಸ್ಥಳೀಯ ಶಾಸಕರು, ಅವ್ರದ್ದೇ ಕ್ಷೇತ್ರ. ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಅಭಿವೃದ್ಧಿಗೆ ನೀವು ಕೈ ಜೋಡಿಸಿ ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಯಾಕೆಂದರೆ ಅವ್ರಿಗೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಆಸೆ ಇದೆ. ಆದರೆ ಬೇರೆ ಬೇರೆ ಕಾರಣದಿಂದ ಅವರು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಇವತ್ತು ಅದನ್ನು ಚಾಲನೆಯನ್ನು ಕೊಟ್ಟಿದ್ದೇವೆ. ಗಣೇಶನ ದೇವಾಲಯ ಇದೇ ಜಾಗ, ಇಲ್ಲೇ ಪಕ್ಕದಲ್ಲೇ ಮಾಡ್ತಾರೆ. KSRTC ಅದನ್ನ ಗಣೇಶನ ದೇವಸ್ಥಾನವನ್ನು ಮೊದಲು ಕಟ್ಟಿ, ಗಣೇಶನ ಆಶೀರ್ವಾದ ತಗೊಂಡು ವಿಘ್ನಗಳನ್ನು ನಿವಾರಣೆ ಮಾಡಿ ಮುಂದೆ ಕೆಲಸ ಪ್ರಾರಂಭ ಅವರಿಗೆಲ್ಲ ಅವಕಾಶ ಮಾಡಿಕೊಡ್ತೀವಿ. ಯಾರು ಹಿಂದೆ ಇಲ್ಲಿ ಯಾರು APMCಯಲ್ಲಿ ತರಕಾರಿ, ಹೂವು, ಹಣ್ಣು ಎಲ್ಲ ಮಾರ್ತಾ ಇದ್ರಲ್ಲ, ಅವರಿಗೆಲ್ಲ ಗ್ರೌಂಡ್ ಫ್ಲೋರ್ನಲ್ಲಿ ಪ್ರೊವಿಷನ್ ಮಾಡಿದ್ದೇವೆ ಅವರಿಗೆ. ಮತ್ತು ಮೇಲೆ ಮೇಲೆ ಫ್ಲೋರಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸು ಮತ್ತು ಹೋಟೆಲ್ಲು ಇದೆಲ್ಲವೂ ಕೂಡ ಬರುತ್ತೆ. ಈಗ ಮೂಢ ಪ್ರಕರಣಕ್ಕೆ ಪಾದಯಾತ್ರೆ ಮಾಡ್ತೀವಿ ಅಂತ BJP ಹೇಳ್ತಾರಂತ ಮೈಸೂರವರು. ಇದಕ್ಕೆ ವಿರುದ್ಧವಾಗಿ ಏನು ನೋಡಿ, ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೂಡ ಹೇಳಿದ್ದಾರೆ, ಸದನದಲ್ಲಿ ಹೇಳಿದ್ದಾರೆ, ಸದನದ ಒಳಗೆ ಹೊರಗಡೆ ಹೇಳಿದ್ದಾರೆ. ನಾವು ಯಾವುದೇ ರೀತಿಯ ಕಾನೂನು ಬಾಹಿರವಾದಂಥ ಕೆಲಸ ಮಾಡಿಲ್ಲ. ನಾವು ಆ ರೀತಿ ಸೈಟ್ಗಳನ್ನು ತಗೊಂಡಿಲ್ಲ. ವಿತಿನ್ ದಿ ಫ್ರೇಮ್ ವರ್ಕ್ ಆಫ್ ದಿ ಲಾ, ಅಂದರೆ ಕಾನೂನಿನ ಚೌಕಟ್ಟಿನ ಒಳಗೇನೆ ಆ ಪ್ರಕ್ರಿಯೆ ನಡೆದಿದೆ. ಹಾಗಾಗಿ ನಾವು ಯಾವುದು ಕಾನೂನು ಬಾಹಿರವಾದ ಕೆಲಸ ಮಾಡಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇವತ್ತು ರಾಜ್ಯದ ಜನತೆ ಅದನ್ನು ಗಮನಿಸ್ತಾರೆ. ಒಬ್ಬ ಮುಖ್ಯಮಂತ್ರಿ ಆ ರೀತಿ ಸಾರ್ವಜನಿಕವಾಗಿ ಸುಳ್ಳು ಹೇಳೋಕ್ಕಾಗೋದಿಲ್ಲ, ಅದು ತಪ್ಪಾಗುತ್ತೆ. ಆದ್ದರಿಂದ ಅವರು ಹೇಳಿರ್ತಕ್ಕಂಥದ್ದು ಸತ್ಯ ಇರ್ತಕ್ಕಂಥ ವಿಚಾರ. ಅದಕ್ಕಾಗಿ ಈ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವರು ಹೇಳಿದ್ರೆ ಅದು ಅವರ ಹಕ್ಕು, ವಿರೋಧ ಪಕ್ಷದವರ ಹಕ್ಕು ಪ್ರತಿಭಟನೆ ಮಾಡುವಂಥದ್ದು. ಅದನ್ನು ಅವರು ಮಾಡಲಿ, ತೊಂದರೆ ಇಲ್ಲ. ನಾವು ಜನಸಮುದಾಯಕ್ಕೆ ತಿಳಿಸ್ತೇವೆ, ಇಡೀ ಜಿಲ್ಲೆಗೆ ಹೋಗಿ ತಿಳಿಸ್ತೇವೆ. ನಮ್ಮದೇನು ತಪ್ಪಿಲ್ಲ, ಮುಖ್ಯಮಂತ್ರಿಗಳದ್ದು ತಪ್ಪಿಲ್ಲ ಅಂತಕ್ಕಂಥ ವಿಚಾರವನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಹೋಗಿ ಮಾಧ್ಯಮದ ಮೂಲಕ ಹೇಳ್ತೇವೆ ಮತ್ತು ನಮ್ಮ ಕಾರ್ಯಕರ್ತರ ಮೂಲಕ ಹೇಳ್ತೇವೆ. ಮತ್ತು ಅವಕಾಶ ಬಂದರೆ ಸಭೆಗಳನ್ನು ಮಾಡಿ ಕೂಡ ತಿಳಿಸ್ತೇವೆ. HDK CM ರೇಸಲ್ಲಿರೋರು ಈ ಥರದನ್ನ ಹುಟ್ಟಾಕಿದ್ದಾರೆ ಕಾಂಗ್ರೆಸ್ ಅವರೇ ಅಂತ ಆರೋಪ ಮಾಡಿದ್ದಾರೆ. ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಅವರ ಆರೋಪ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅವರು ವಿರೋಧ ಪಕ್ಷದವರು ಸದನದ ಒಳಗೆ ಕೂಡ ಇದನ್ನು ಅಡ್ಜರ್ನ್ಮೆಂಟ್ ಮೋಷನ್ ಮೂಲಕ ಪ್ರಸ್ತಾಪ ಮಾಡಿದರು. ಅದನ್ನು ನಾವು ಹೇಳಿದ್ವು. ಈಗಾಗಲೇ ಮುಖ್ಯಮಂತ್ರಿಗಳು ಸರ್ಕಾರ ಇದನ್ನು ತನಿಖೆ ಮಾಡಬೇಕು ಅಂತೇಳಿ ಒಂದು ಕಮಿಷನ್ ಮಾಡಿದೆ. ಒಬ್ಬ ರಿಟೈರ್ಡ್ ಜಡ್ಜ್ ಅವರನ್ನ ನೇತೃತ್ವದಲ್ಲಿ ಒಂದು ಕಮಿಷನ್ ಮಾಡಿದೆ. ಯಾವುದನ್ನು ಮುಚ್ಚಿಟ್ಕೊಳ್ಳೋದೇನು ಅಗತ್ಯ ಇಲ್ಲ ನಮಗೆ. ಆ ಕಮಿಷನ್ ಮುಂದೆ ಅವರು ಹೋಗಿ ಏನು ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ, ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅಂಥೇಳಿ ಅವರಿಗೆ ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ಆ ಕಮಿಷನ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೋದು. ಅದಕ್ಕೂ ಅವಕಾಶ ಇದೆ. ಆದ್ದರಿಂದ
ಅವರು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಮಾಡಲಿ, ತೊಂದರೆ ಇಲ್ಲ. ಬೆಂಗಳೂರು ದಕ್ಷಿಣ ಅಂತ ಮಾಡಿರುವಂಥದ್ದು ಸರ್ ರಾಮನಗರ ಒಂದು. ಹೌದು, ಬೆಂಗಳೂರು ರಾಮನಗರ ಜಿಲ್ಲೆ ಅಂತ ಮಾಡೋದಕ್ಕೆ ಮೊದಲು ಅದು ಬೆಂಗಳೂರು ರೂರಲ್ಲೇ ಆಗಿತ್ತು, ಬೆಂಗಳೂರು ಗ್ರಾಮಾಂತರನೇ ಆಗಿತ್ತು. ಹಾಗಾಗಿ ಹೊಸದೇನು ನಾವು ಮಾಡಿಲ್ಲ. ಮಾನ್ಯ ಶಿವಕುಮಾರ್ ಅವರ ಪ್ರಸ್ತಾವನೆ ಕ್ಯಾಬಿನೆಟ್ಟಲ್ಲಿ ಬಂದಾಗ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಬೆಂಗಳೂರು ಒಂದು ಬ್ರ್ಯಾಂಡ್ ನೇಮ್, ಅದು ಬೆಂಗಳೂರು ಸೇರಬೇಕು ಅಂತ ಹೇಳಿ ಅವರು ಬೆಂಗಳೂರು ಅಂತ ಹೇಳಿದ್ರೆ ರಾಮನಗರ ಜಿಲ್ಲೆ ಅನ್ನೋ ಬದಲು ಬೆಂಗಳೂರು ಸೌತ್ ಅಂದರೆ ರಾಮನಗರ ಹೆಸರು ಹಾಗೇ ಇರ್ತದೆ. ರಾಮನಗರ ಬದಲಾವಣೆ, ರಾಮನಗರದ ಪಟ್ಟಣದ ಹೆಸರು ಬದಲಾವಣೆ ಆಗೋದಿಲ್ಲ, ರಾಮನಗರ ಹಾಗೇ ಇರ್ತದೆ. ಆದರೆ ಅದು ಜಿಲ್ಲೆ ಬರುವಾಗ ಬೆಂಗಳೂರು ಸೌತ್ ಅಂತ ನಾವು ತೊಗೊಂಡು ಬರ್ತೀವಿ. ನಾನು ಕೂಡ ಈಗ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಹೇಳಿ ಈಗಾಗಲೇ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಆ ಬ್ರ್ಯಾಂಡ್ ಬ್ಯಾಂಗ್ಳೂರಿಗೆ ನಾವು ಕೂಡ ತುಮಕೂರು ಸೇರಿಸಬೇಕು ಅಂತ ಹೇಳಿ ನಾನು ನಮ್ಮ ಸಚಿವರಲ್ಲಿ ಮನವಿಯನ್ನು ಮಾಡ್ತೇನೆ. ಯಾಕೆಂದರೆ ನಮಗೂ ಕೂಡ ಬೆಂಗಳೂರಿಗೆ ನಾವು 65 ಕಿಲೋಮೀಟರ್ನಲ್ಲಿದ್ದೇವೆ. ತುಮಕೂರು ಭಾಳ ವೇಗವಾಗಿ ಬೆಳೀತಾ ಇದೆ. ಈಗಾಗಲೇ ನಮ್ಮ ಮುಂದೆ ಅನೇಕ ಪ್ರಸ್ತಾವನೆಗಳಿದ್ದಾವೆ. ನಾವು ಕ್ರಿಕೆಟ್ ಸ್ಟೇಡಿಯಂ ಇರ್ಬೋದು ಅಥವಾ ನಮ್ಮ ಮೆಟ್ರೋ ಇರ್ಬೋದು, ಇದೆಲ್ಲ ನಡೀತಾ ಇದೆ. ಆ ದೃಷ್ಟಿಯಿಂದ ನಮಗೆ ತುಮಕೂರು ಕೂಡ ಅಷ್ಟೇ ವೇಗವಾಗಿ ಬೆಳೆಯುತ್ತೆ, ಬೆಳೆಯೋದಕ್ಕೆ ಅವಕಾಶ ಇದೆ. ಮತ್ತು ಬೆಂಗಳೂರಿಗೆ ಇರುವಂಥ ಪ್ರೆಷರನ್ನು ತುಮಕೂರು ಕಡಿಮೆ ಮಾಡುತ್ತೆ. ಅದಕ್ಕಾಗಿ ನಾವು ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ತುಮಕೂರು ಕೂಡ ಸೇರಬೇಕು, ಗ್ರೇಟರ್ ತುಮಕೂರು, ಗ್ರೇಟರ್ ಬ್ಯಾಂಗ್ಳೂರು ಆಗಬೇಕು ಅಂತೇಳಿ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತೇನೆ. ಸ್ಟೇಡಿಯಂ ಆ ಕಡೆಯಿಂದ ನಿಂತ್ಕೋ ನೀವು ಮತ್ತೆ ಸಾಹೇಬ್